ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಝೊಮ್ಯಾಟೋದಲ್ಲಿ ಒಂದು ಹೊಸ ಅಪ್ಡೇಟ್ ಬಂದಿದೆ. ಆ ಅಪ್ಡೇಟ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಆ ಅಪ್ಡೇಟ್ ಏನಪ್ಪ ಅಂತ ಅಂದರೆ ಆಲ್ರೆಡಿ ಟೈಟಲ್ ಮತ್ತು ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ. ಝೊಮ್ಯಾಟೊ ಕ್ವಿಕ್ ಡೆಲಿವರಿ ಅಂತ ಹೇಳ್ಬಿಟ್ಟು ಝೊಮ್ಯಾಟೊ ಕ್ವಿಕ್ ಡೆಲಿವರಿ ಅಂತ ಕರಿಬೋದು, ಇಲ್ಲ ಅಂತಂದರೆ ಝೊಮ್ಯಾಟೊ ಎಕ್ಸ್ಪ್ರೆಸ್ ಡೆಲಿವರಿ ಅಂತ ನೀವು ಕರಿಬೋದು. ಎರಡೂ ಕೂಡ ಒಂದೇ. ಇದು ಅಷ್ಟಾಗಿ ಏನು ನ್ಯೂಸ್ ಮಾಡಿಲ್ಲ, ಜೊತೆಲಿ ಪಾಪ್ಯುಲರ್ ಆಗಿಲ್ಲ. ಏನಕ್ಕಪ್ಪ ಅಂತ ಅಂದರೆ ಈ ಝೊಮ್ಯಾಟೊ ಕ್ವಿಕ್ ಡೆಲಿವರಿ ಅನ್ನೋದು ಆಲ್ರೆಡಿ ಒಂದು 2 ವರ್ಷದ ಹಿಂದೆನೇ ಬಂದ್ಬಿಟ್ಟಿದ್ದು ಫೇಲ್ ಆಗಿರೋಂಥ ಕಾನ್ಸೆಪ್ಟು ತಿರ್ಗಾ ಮತ್ತೆ ಝೊಮ್ಯಾಟೋದವರು ಕಾಂಪೀಟ್ ಮಾಡೋಕ್ಕೆ ಬಂದಿದ್ದಾರೆ. ಏನು ಕಾಂಪೀಟ್ ಮಾಡೋಕ್ಕೆ ಬಂದಿರಂತೆ ಅಂದರೆ ಸ್ವಿಗ್ಗಿಯಲ್ಲಿ ಸ್ವಿಗ್ಗಿ ಬೋಲ್ಟ್ ಅಂತ ಇದೆ, ಅದು ಕೂಡ ಇವಾಗ 15 ನಿಮಿಷದೊಳಗಡೆ ಡೆಲಿವರಿ ಕೊಡ್ತಾರೆ. ಅದರಿಂದಾಗಿ ಅವ್ರಿಗೆ ಕಾಂಪೀಟ್ ಮಾಡಬೇಕಲ್ಲ, ಅದರಿಂದಾಗಿ ಝೊಮ್ಯಾಟೋದವರು ಮತ್ತೆ ಎಂಟ್ರಿ ಆಗಿದ್ದಾರೆ ಈಗ 15 ಮಿನಿಟ್ಸ್ ಸೆಗ್ಮೆಂಟ್ಗೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಏನು ತಿಳಿಸ್ಕೊಡ್ತೀನಿ ಅಂತ ಅಂದರೆ ಝೊಮ್ಯಾಟೋದಲ್ಲಿ ಕ್ವಿಕ್ ಡೆಲಿವರಿ ಅಂತ ಅಂದರೆ ಏನು, ಯಾವ ಥರ ವರ್ಕ್ ಆಗುತ್ತೆ ಅದನ್ನು ತಿಳಿಸ್ಕೊಡ್ತೀನಿ. ಜೊತೆಯಲ್ಲಿ ಆಮೇಲೆ ಎಷ್ಟೋ ಜನ DM ಮಾಡಿರಿ, ನಂದು ID ಚೇಂಜ್ ಆಗಿಬಿಟ್ಟಿದೆ ಕ್ವಿಕ್ ಡೆಲಿವರಿಗೆ. ID ಏನಕ್ಕೆ ಚೇಂಜ್ ಆಯಿತು, ಜೊತೆಯಲ್ಲಿ ಆ ID ಯಾವ ಥರ ನಾವು ಮಾಮೂಲಿ ನಮ್ಮ ಮತ್ತೆ ಝೊಮ್ಯಾಟೋಗೆ ಚೇಂಜ್ ಮಾಡ್ಕೊಂಡು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ಯಾರಾದ್ರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತೀರಿ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನಾದ್ರು ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ ನೋಡಿ, ಈಗ ಮೊದಲನೇದಾಗಿ ಕ್ವಿಕ್ ಡೆಲಿವರಿ ಅಂತ ಅಂದರೆ ಈಗ ಝೊಮ್ಯಾಟೋದಲ್ಲಿ ಬಂದಿರೋಂಥ ಕ್ವಿಕ್ ಡೆಲಿವರಿಗೆ ನಾವು ಏನಾದ್ರು ಅಪ್ಲಿಕೇಶನ್ ಚೇಂಜ್ ಮಾಡ್ಕೊಬೇಕಂತಂದರೆ, ಈಗ ಆಸ್ ಎ ಕಸ್ಟಮರೇ ಆಗಲಿ ಅಥವಾ ಡೆಲಿವರಿ ಪಾರ್ಟ್ನರ್ ಆಗಲಿ ಏನಾದ್ರು ಚೇಂಜ್ ಮಾಡ್ಕೊಬೇಕಂತಂದರೆ ಇಲ್ಲ. ಈಗ ಕಸ್ಟಮರಿಗೆ ಅದರಲ್ಲೇ ಈಗ ಮಾಮೂಲಿ ಝೊಮ್ಯಾಟೊ ಅಪ್ಲಿಕೇಶನ್ ಇರುತ್ತಲ್ಲ, ಅದರಲ್ಲೇ ಇಲ್ಲಿ ನಾನು ಸ್ಕ್ರೀನಲ್ಲಿ ಹಾಕಿರ್ತೀನಿ ನೋಡಿ, ಅದರಲ್ಲೇ ಮೇಲ್ಗಡೆ 10 ಮಿನಿಟ್ಸ್ ಕ್ವಿಕ್ ಡೆಲಿವರಿ ಅಂತ ಹೇಳ್ಬಿಟ್ಟು ಒಂದು ಕೊಡ್ತಾ ಇರ್ತಾನೆ. ಅದನ್ನು ಪ್ರೆಸ್ ಮಾಡಿಬಿಟ್ಟು ನಾವು ಬುಕ್ ಮಾಡ್ಕೊಬೋದು. ಸೊ ಲಿಮಿಟೆಡ್ ರೆಸ್ಟೋರೆಂಟಲ್ಲಿ ಮಾಡಿರ್ತಾರೆ. ಏನಕ್ಕೆ ಅಂತ ಅಂದರೆ ಒಂದು ಪ್ರಾಮಿಸ್ ಇರುತ್ತಲ್ಲ, 10 ಮಿನಿಟ್ಸ್ ಒಳಗಡೆ ತೊಗೊಂಬರ್ಬೇಕು ಅಂತ. ರೆಸ್ಟೋರೆಂಟವ್ರಿಗೆ 15 ಮಿನಿಟ್ಸ್ ಹೇಳಿರ್ತಾರೆ, ಬಟ್ ಕಸ್ಟಮರ್ಗೆ 10 ಮಿನಿಟ್ಸ್ ಹೇಳ್ತಾರೆ. ಸೊ ಅಷ್ಟರ ಒಳಗಡೆ ತೊಗೊಂಡೋಗಿ ನಾವು ಕಸ್ಟಮರ್ಗೆ ಕೊಡಬೇಕಾಗಿರುತ್ತೆ ಆರ್ಡ್ರು. ಆಮೇಲೆ ಡೆಲಿವರಿ ಪಾರ್ಟ್ನರ್ಸ್ಗೆ ಏನಾದ್ರು ಡೆಲಿವರಿ ಆ್ಯಪಲ್ಲಿ ಚೇಂಜ್ ಆಗಿರುತ್ತೆ ಅಂತ ಅಂದರೆ ಅವ್ರಿಗೆ ಒಂದು ಮೇಜರ್ ಚೇಂಜ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತಂದರೆ ಝೋನ್ ನಮ್ಮದು ದೊಡ್ಡದಿದೆಯಲ್ಲ, ಆ ಥರ ಝೋನ್ ದೊಡ್ಡದಿಲ್ಲ ಅವ್ರದ್ದು, ತುಂಬ ಅಂದರೆ ತುಂಬ ಚಿಕ್ಕಗಿದೆ. ಆಮೇಲೆ ಝೊಮ್ಯಾಟೊ ID ಅವ್ರದ್ದು ಏನಕ್ಕಪ್ಪ ಚೇಂಜ್ ಆಯಿತು ಅಂತಂದರೆ ಇದನ್ನು ಲಾಂಚ್ ಮಾಡೋದಕ್ಕಿಂತ ಮುಂಚೆನೇ ಒಂದು ಅಪ್ಲಿಕೇಶನ್ ಕೊಟ್ಟಿದ್ದ, ಅಂದರೆ ಒಂದು ಫಾರಮ್ ಫಿಲ್ ಮಾಡೋಕೆ ಕೊಟ್ಟಿದ್ದ. ಸೊ ಎಷ್ಟೊಂದು ಜನ ಏನು ಮಾಡ್ತಾರೆ ಅಂತಂದರೆ ಕ್ಯೂರಿಯಾಸಿಟಿಗೆ ಏನೋ ಹೊಸದು ಬರ್ತಾ ಇದೆ, ಝೊಮ್ಯಾಟೋದಲ್ಲಿ ಹೊಸ ಅಪ್ಡೇಟ್ ಬರ್ತಾ ಇದೆ, ಏನೋ ಒಂದು ಫಾರಮ್ ಬಂದಿದೆಯಲ್ಲ ಫಿಲ್ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಅವರ ID ಫಿಲ್ ಮಾಡಿಬಿಟ್ಟು, ಅಂದರೆ ಅವ್ರದ್ದು ID ಇರುತ್ತಲ್ಲ ಅದನ್ನು ಕಾಪಿ ಮಾಡಿಬಿಟ್ಟು ಅಲ್ಲೋಗಿ ಪೇಸ್ಟ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಿರ್ತಾರೆ. ಅದರಿಂದಾಗಿ ಎಷ್ಟೊಂದು ಜನದ್ದು ಚೇಂಜ್ ಆಗಿದೆ. ಒಂದು 75% ID ಚೇಂಜ್ ಆಗಿರೋದು ಇದೇ ಕಾರಣಕ್ಕೇ. ಆ ಫಾರಮ್ ಬಂದಿರುತ್ತೆ, ಆ ಫಾರಮ್ನ ಫಿಲ್ ಮಾಡಿರೋದು ಒಂದು 75% ಚೇಂಜ್ ಆಗಿದೆ. ಇನ್ನೂ 25% ಆಟೋಮೆಟಿಕ್ಕಾಗಿ ಅವನ್ನೇ ಚೇಂಜ್ ಮಾಡಿಬಿಟ್ಟಿದ್ದಾರೆ, ಫಾರಮ್ಮು ಫಿಲ್ ಮಾಡಿಲ್ಲ, ಏನಿಲ್ಲ. ಸೊ ಇದು ಎಷ್ಟೊಂದು ಸಲ ಆಗಿದೆ. ಬ್ಲಿಂಕಿಟ್ ಓಪನ್ ಆದಾಗಲೂ ಬ್ಲಿಂಕಿಟಲ್ಲೂ ಕೂಡ ಇದೇ ಹಂಗಿತ್ತು. ಎಷ್ಟೊಂದು ಜನ ಝೊಮ್ಯಾಟೋದವ್ರದ್ದು ಆಟೋಮೆಟಿಕ್ಕಾಗಿ ಬ್ಲಿಂಕಿಟಿಗೆ ಚೇಂಜ್ ಆಗಿತ್ತು. ಸೊ ಇದೇ ಥರ ಅಂದರೆ ಫಾರಮ್ ಕೊಟ್ಟಿರಲ್ಲ, ಆ ಫಾರಮ್ ಫಿಲ್ ಮಾಡ್ತಿದ್ದಂಗೆ ಚೇಂಜ್ ಆಗಿರುತ್ತೆ. ಅವ್ರ ಅಪ್ಲಿಕೇಶನ್ ಯಾವ ಥರ ಇರುತ್ತೆ ಅಂತಂದರೆ ನಮ್ಮ ಅಪ್ಲಿಕೇಶನ್ ಥರ ಇರಲ್ಲ, ಸೇಮ್ ಆಪ್ರೇಟ್ ಆಗೋದ್ರೆ ನಮ್ಮ ಅಪ್ಲಿಕೇಶನ್ನೇ, ಬಟ್ ಝೋನ್ ತುಂಬ ಅಂದರೆ ತುಂಬ ಚಿಕ್ಕದು ಮಾಡಿಬಿಟ್ಟಿರ್ತಾನೆ, ಪುಟಾಣಿ ಝೋನು. ನಮ್ಮ ಥರ ದೊಡ್ಡ ಝೋನ್ ಇರೋಲ್ಲ. ಏನಕ್ಕಪ್ಪ ಅಂತಂದರೆ 10 ಮಿನಿಟ್ಸ್ ಒಳಗಡೆ ತಗೊಂಡೋಗೋರು ಕೊಡಬೇಕಲ್ಲ, ಅದರಿಂದಾಗಿ ಝೋನ್ನ ಫುಲ್ಲು ಚಿಕ್ಕ ಮಾಡಿರ್ತಾನೆ. ರೆಸ್ಟೋರೆಂಟಿಂದ ಆರ್ಡ್ರ್ ಬರುತ್ತೆ, ಆರ್ಡ್ರನ್ನ ತಗೊಂಡೋಗೋರು 10 ನಿಮಿಷದ ಒಳಗಡೆ ಕೊಡಬೇಕು. ಅಂದರೆ ಡೆಲಿವರಿ ಪಾರ್ಟ್ನರ್ಗೂ ರೆಸ್ಟೋರೆಂಟಿಗೂ 15 ನಿಮಿಷ ಟೈಮ್ ಸಿಗುತ್ತೆ, ಬಟ್ ಕಸ್ಟಮರಿಗೆ ತೋರಿಸೋದ್ರಲ್ಲಿ 10 ಮಿನಿಟ್ಸ್ ಅಂತ ಹೇಳ್ಬಿಟ್ಟು ತೋರಿಸಿರ್ತಾರೆ. ಸೊ ನಮಗೊಂದು 15 ನಿಮಿಷ ನಮಗೆ ಸಿಗುತ್ತೆ. ಆಮೇಲೆ ಅರ್ನಿಂಗ್ಸ್ ಯಾವ ಥರ ಆಗ್ತಾಯಿದೆ ಇದರಲ್ಲಿ ಅಂತ ಅಂದರೆ, ಸೊ ಅರ್ನಿಂಗ್ಸು ಹೇಳೋಕ್ಕೆ ಆಗ್ತಾಯಿಲ್ಲ. ಒಂದೊಂದು ಆರ್ಡರ್ಗೆ 20 ರೂಪಾಯಿ ಕೊಡ್ತಾನೆ, ಒಂದೊಂದು ಆರ್ಡರ್ಗೆ 50 ರೂಪಾಯಿ ಕೊಡ್ತಾನೆ, 70 ರೂಪಾಯಿ ಕೊಡ್ತಾನೆ, ಇಷ್ಟೇ ಕೊಡ್ತಾ ಇದ್ದಾನೆ ಅಂತ ಹೇಳೋಕ್ಕಾಗ್ತಾಯಿಲ್ಲ. ಅವ್ನು ಮನಸ್ಸು ಇಚ್ಛೆ ಕೊಡ್ತಾ ಇದ್ದಾನೆ, ಅದು ಏನಕ್ಕೆ ಹಿಂಗೆ ಮಾಡಿದೆ ಅಂತ ಗೊತ್ತಿಲ್ಲ. ಸೊ ಅವ್ನು ಫಿಕ್ಸ್ಡ್ ಇಷ್ಟು ಅಂತ ಹೇಳ್ಬಿಟ್ಟು ಅಮೌಂಟ್ನ ಕೊಡ್ತಾನೆ ಇಲ್ಲ. ಒಂದೊಂದ್ಸಲಿ 2 ಕಿಲೋಮೀಟ್ರಿಗೆ 50-60 ರೂಪಾಯಿ ಎಲ್ಲ ಕೊಟ್ಟರೋರೆಲ್ಲ ಸ್ಕ್ರೀನ್ಶಾಟ್ಗಳು ಕಳಿಸಿದ್ದಾರೆ. ಬಟ್ ಈ ಥರ ಆಗ್ತಾಯಿದೆ. ಈ ಒಂದು ಫಿಕ್ಸ್ಡ್ ಸ್ಯಾಲ್ರಿ ಅಂತ ಇಷ್ಟೇ ಬರುತ್ತೆ, ಆರ್ಡರಿಗೆ ಇಷ್ಟೇ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ತೋರಿಸಿಲ್ಲ. ಆಮೇಲೆ ಎಷ್ಟೊಂದು ಜನ ಕಮೆಂಟ್ ಮಾಡಿ ಕೇಳಿದ್ರಿ ID ಯಾವ ಥರ ಚೇಂಜ್ ಮಾಡ್ಕೊಳೋದು ಅಂತ. ಸೊ ನೀವು ಅಪ್ಲಿಕೇಶನ್ನಲ್ಲಿ ಯಾವುದೇ ಕಾರಣಕ್ಕೂ ನೀವು ID ಚೇಂಜ್ ಮಾಡ್ಕೊಳಕ್ಕಾಗಲ್ಲ, ಆ ಥರ ಆಪ್ಷನ್ ಕೂಡ ಇಲ್ಲಿ ಕೊಟ್ಟಿಲ್ಲ. ನಿಮ್ಮ ID ಏನಾದ್ರು ನೀವು ಚೇಂಜ್ ಮಾಡ್ಕೋಬೇಕು ಅಂತ ಅಂದರೆ ನಿಮ್ಮ TL ಇರ್ತಾರಲ್ಲ, ಸೊ ಈ ಸ್ಕ್ರೀನಲ್ಲಿ ಹಾಕಿರ್ತೀನಿ ನೋಡಿ, TL ಎಲ್ಲಿ ಸಿಗ್ತಾರೆ ಅಂತ. ಅವ್ರ ನಂಬರಿಗೆ ನೀವು ಕಾಲ್ ಮಾಡಬೇಕು. ಇಲ್ಲ ಅಂತಂದರೆ ಒಂದು ಮೀಟಿಂಗ್ ಫಿಕ್ಸ್ ಮಾಡಿರ್ತಾರಲ್ಲ, ಆ ಮೀಟಿಂಗ್ ಫಿಕ್ಸ್ ಮಾಡಿರೋ ಹತ್ರ ಹೋಗ್ಬಿಟ್ಟು ನೀವು ನನ್ನ ID ಚೇಂಜ್ ಮಾಡಿಕೊಡಿ ಅಂತ ಕೇಳಬೇಕು. ನೀವು ಹೋಗಿ ಕೇಳ್ತಿದ್ದಂಗೆ ಅಲ್ಲ 100% ಚೇಂಜ್ ಮಾಡ್ಕೊಡಲ್ಲ, ಇದರಲ್ಲೇ ಮಾಡಿ ಅಂತ ಹೇಳಿ ಕನ್ವಿನ್ಸ್ ಮಾಡೋಕ್ಕೆ ಹೇಳ್ತಾರೆ. ಬಟ್ ಇದು ಕಂಪೇರ್ ಮಾಡ್ಕೊಂಡ್ರೆ ಈಗ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ, ಈಗ ನಮ್ಮದು ದೊಡ್ಡ ಝೋನ್ ಇದೆಯಲ್ಲ, ಆ ಝೋನಲ್ಲಿ ಅಷ್ಟು ದೊಡ್ಡ ಝೋನಲ್ಲೇ ಆರ್ಡರ್ ಯಾವ ಥರ ಬರುತ್ತೆ ಅನ್ನೋದು ನಿಮಗೆ ಗೊತ್ತು. ಬಟ್ ಆ ಪುಟಾಣಿ ಝೋನಲ್ಲಿ ಎಷ್ಟು ಆರ್ಡರ್ ಬರ್ಬೋದು ಹೇಳಿ. ಸೊ ಅದರಿಂದಾಗಿ ಹೋಗಿ ನೀವೇನಾದ್ರು ID ಚೇಂಜ್ ಮಾಡ್ಕೊಳ್ಳೋ ಉದ್ದೇಶ ಇದ್ರೆ, ಇಲ್ಲ ನಾನು ಇದೇ ಮಾಡ್ತೀನಿ, ನಾನು ದೂರ ಹೋಗೋಕ್ಕೆ ಇಷ್ಟ ಇಲ್ಲ, ಬರೀ 2 ಕಿಲೋಮೀಟ್ರು 1 ಕಿಲೋಮೀಟ್ರು ಈ ಥರ ಆರ್ಡ್ರ್ ಮಾಡೋಕ್ಕೆ ನನಗೆ ಇಷ್ಟ ಅಂತ ಅಂದರೆ, ಸೊ ನೀವು ಅದೇ ಮಾಡಿ. ಅಕಸ್ಮಾತ್ ನನಗೆ ಏನಾದ್ರು ID ಚೇಂಜ್ ಮಾಡಲೇಬೇಕು ಅನ್ನಂಗಿದ್ರೆ ನಿಮ್ಮ TL ಹತ್ರ ಹೋಗ್ಬಿಟ್ಟು ಏನಿಲ್ಲ ಅಂತಂದ್ರು ಮಾತಾಡಬೇಕು, ಸಿಕ್ಕಾಪಟ್ಟೆ ಜಾಸ್ತಿ ಮಾತಾಡ್ಬಿಟ್ಟು ನನಗೆ ಆಗೋದೇ ಇಲ್ಲ ಅಂತಂದರೆ ನಾನು ಝೊಮ್ಯಾಟೊ ಬಿಟ್ಬಿಡ್ತೀನಿ, ಒಂದು ID ಚೇಂಜ್ ಮಾಡಿಕೊಡಿ, ಇಲ್ಲ ಅಂತಂದರೆ ನನ್ನ ಝೊಮ್ಯಾಟೊಯಿಂದ ತೆಗೆದುಬಿಡಿ ಅಂತ ಹೇಳ್ಬಿಟ್ಟು ಹೋಗಿ ನೀವು ಕೇಳಬೇಕು. TL ಹತ್ರ ತೆಗಿಯೋಂಥ ಆಪ್ಷನ್ ಅಂತ ಇಲ್ಲ, ಚೇಂಜ್ ಮಾಡ್ಕೊಳೋ ಆಪ್ಷನ್ ಅವ್ರಿಗೆ ಇದೆ. TL ಅಲ್ಲಿ ಹೋಗಿ ನೀವು TL ಕೇಳ್ಬಿಟ್ಟು ನಿಮ್ಮ ಮಾಮೂಲಿ ID ಚೇಂಜ್ ಮಾಡ್ಕೋಬೇಕು ಅಂತಂದರೆ
ಆ ಐ ಡಿಗೆ ಚೇಂಜ್ ಮಾಡ್ಕೊಳ್ಳಿ. ಇದಕ್ಕೆ ಏನು ಕೇಳ್ತಾ ಇದ್ದೀನಿ ಅಂತಂದರೆ ತುಂಬ ಜನ ಕಮೆಂಟ್ ಮಾಡೋದು ಐ ಡಿ ಚೇಂಜ್ ಮಾಡ್ಕೋಬೇಕು, ನಾನು ಐ ಡಿ ಚೇಂಜ್ ಮಾಡ್ಕೋಬೇಕು ಅಂತಲೇ ಕೇಳಿದ್ರು. ಸೊ ಐ ಡಿ ಚೇಂಜ್ ಮಾಡ್ಕೊಳಕ್ಕೆ ಯಾವುದೇ ಬೇರೆ ಆದಂಥ ಆಪ್ಷನ್ ಇಲ್ಲ. ಸೊ ಡೈರೆಕ್ಟಾಗಿ ಅಪ್ಲಿಕೇಶನಲ್ಲಿ ಕೊಟ್ಟಿದ್ದು ಚೆನ್ನಾಗಿರೋದು. ಹೋಗಿ ನೀವು ನಿಮ್ಮ ಟಿ ಎಲ್ನ ಮೀಟ್ ಆಗ್ಬಿಟ್ಟು ಟಿ ಎಲ್ ಹತ್ರ ರಿಕ್ವೆಸ್ಟ್ ಮಾಡಬೇಕು. ಇನ್ನೊಂದೇನಪ್ಪ ಅಂತಂದರೆ ಇದು ಎಲ್ಲ ಸಿಟಿಲೂ ಬಂದಿಲ್ಲ, ಮೇಜರ್ ಸಿಟಿಗಳಲ್ಲಿ ಬಂದಿದೆ. ಬೆಂಗಳೂರು, ಡೆಲ್ಲಿ, ಮುಂಬೈ ಈ ಥರ ದೊಡ್ಡ ಸಿಟಿಗಳಲ್ಲಿ ಬಂದಿರೋಂಥ ಚೇಂಜಸ್ ಇದು. ಸೊ ಈ ವಿಷಯ ನಿಮಗೆ ತಿಳಿಸ್ಕೊಡ್ಬೇಕಾಯ್ತು ಸ್ನೇಹಿತರೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬೈ ಗೈಸ್.